ಪಟಾಕಿ ಬಾಕ್ಸ್ ಸ್ಫೋಟಗೊಂಡು ಬಾಲಕ ಸಾವು, ಪೊಲೀಸ್ ಸೇರಿ 5 ಗಾಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಮುತ್ತೂರಿನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆಯ ವೇಳೆ ಪಟಾಕಿ ಬಾಕ್ಸ್ ಸ್ಫೋಟಗೊಂಡ ಘಟನೆಯಲ್ಲಿ 15 ವರ್ಷದ ಬಾಲಕ ಸಾವನ್ನಪ್ಪಿದ್ದು, ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ 5 ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೃತಪಟ್ಟ ಬಾಲಕನನ್ನು ಮುತ್ತೂರು ನಿವಾಸಿಯಾದ 15 ವರ್ಷದ ತನುಷ್ ರಾವ್ ಎಂದು ಗುರುತಿಸಲಾಗಿದೆ. ಫ್ರೆಂಡ್ಸ್ ಯುವಕರ ಬಳಗವು ಆಯೋಜಿಸಿದ್ದ ಗಣೇಶ ವಿಸರ್ಜನೆ ಮೆರವಣಿಗೆಯ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಮೆರವಣಿಗೆಯಲ್ಲಿ ಬಳಸಲಾಗಿದ್ದ ಲಿಫ್ಟಿಂಗ್ ವಾಹನದಲ್ಲಿ ಪಟಾಕಿ ಬಾಕ್ಸ್ಗಳನ್ನು ಇಡಲಾಗಿತ್ತು. ವಾಹನದ ಸೈಲೆನ್ಸರ್ನಿಂದ ಉಂಟಾದ ಬಿಸಿಯಿಂದಾಗಿ ಪಟಾಕಿ ಬಾಕ್ಸ್ಗೆ ಬೆಂಕಿ ತಗುಲಿ ಸ್ಫೋಟಗೊಂಡಿರಬಹುದು ಎಂದು ಶಂಕಿಸಲಾಗಿದೆ. ಗಾಯಗೊಂಡವರನ್ನು 16 ವರ್ಷದ ಗಣೇಶ್, 15 ವರ್ಷದ ಯೋಗೇಶ್, 27 ವರ್ಷದ ಮುನಿರಾಜು, 35 ವರ್ಷದ ನಾಗರಾಜು ಮತ್ತು ಕಾನ್ಸ್ಟೇಬಲ್ ಜಾಕೀರ್ ಹುಸೇನ್ ಎಂದು ಗುರುತಿಸಲಾಗಿದೆ. ಗಾಯಾಳುಗಳಿಗೆ ತಕ್ಷಣವೇ ಚಿಕಿತ್ಸೆಗಾಗಿ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆಯ ಬಗ್ಗೆ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ನಡೆಯುತ್ತಿದೆ. ಸ್ಫೋಟದ ನಿಖರ ಕಾರಣವನ್ನು ತಿಳಿಯಲು ಗಾಡಿ ಕರೆಕ್ಟಾಗಿ ತರ್ತಾ ಇರೋದು, ಅದು ಹಿಂದೆಗಡೆ ಪಟಾಕಿ ಬಾಕ್ಸ್ ಸಿಕ್ಕಿದ್ರಿಂದ ಅದು ಸೈಲೆನ್ಸರ್ ತಗಲಿಬಿಟ್ಟು ಬ್ಲಾಸ್ಟ್ ಆಗಿರೋದು ಇದ್ದಕ್ಕಿದ್ದಂಗೆ. ಅವ್ರೇನು ಬೇಕು ಅಂತ ಪಟಾಕಿ ಏನು ಹೊಡೆದಿಲ್ಲ, ಹಿಂದೆ ಇಕ್ಕಿದ್ರು ಪಟಾಕಿ ಬಾಕ್ಸ್ ಗಾಡಿ ಹಿಂದೆ ಸೈಲೆನ್ಸರ್ಗೆ ಟಚ್ ಆಗೋಗ್ಬಿಟ್ಟು ಒಂದೇ ಕಿತ್ತ ಬ್ಲಾಸ್ಟ್ ಆಗಿರೋದಲ್ಲ. ಅದೆಲ್ಲ ಫೋಟೋ ತೊಗೊಂಡ್ರಲ್ಲ ಅದೇ ಗಾಡಿ ಅಲ್ಲಿ 4 ಲಿಫ್ಟ್. ಇದರಲ್ಲಿ ಗಣೇಶನ್ ಬಿಡ್ತಾ ಇದ್ದ ಗಣೇಶನ್ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಬಿಡಕ್ಕೆ, ಮೆರವಣಿಗೆ ಮಾಡ್ಕೊಂಡು ಬಿಡಕ್ಕೆ ತಗೊಂಡು ಹೋಗ್ತಾ ಇದ್ದ.